ಈ ವಿಡಿಯೋನಲ್ಲಿ ಫಸ್ಟ್ PUC ಕನ್ನಡ ಮಾಡಲ್ ಕ್ವಶನ್ ಪೇಪರ್ ಯಾವ ರೀತಿ ಒಳಗೊಂಡಿರುತ್ತೆ ಮಾಹಿತಿ ತಿಳಿಸಿಕೊಡ್ತೀನಿ. ಸೊ ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ, ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತದೆ ಪ್ರಥಮ PUC ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ 2026ನೇ ಸಾಲಿಗೆ ಸಂಬಂಧಿಸಿದಂತೆ ನಮ್ಮ ಕರ್ನಾಟಕ ಶಿಕ್ಷಣ ಇಲಾಖೆಯವರು ಬ್ಲೂ ಪ್ರಿಂಟ್ ಆಗಿರಲಿ, ಮಾಡಲ್ ಕ್ವಶನ್ ಪೇಪರ್ ಆಗಿರಲಿ ಪ್ರಕಟಿಸಿಲ್ಲ. ಪ್ರಕಟಿಸಿದರೆ ಆದಷ್ಟು ಬೇಗ ನಿಮಗೆ ಮಾಹಿತಿ ಕೂಡ ತಿಳಿಸುತ್ತೇವೆ. ಅಲ್ಲಿವರೆಗೆ ಈ ಮಾಡಲ್ ಕ್ವಶನ್ ಪೇಪರ್ ಇಷ್ಟ ಆದರೆ ಫಾಲೋ ಕೂಡ ಮಾಡಿಕೊಳ್ಳಿ. ರೋಮ ಸಂಖ್ಯೆ 1ರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ದಿವ್ಯಜ್ಞಾನಿ ಎಂದು ಯಾರನ್ನು ಕರೆಯಲಾಗಿದೆ? ಆಪ್ಷನ್ ಅ ಸೂರ್ಯ, ಆಪ್ಷನ್ ಅ ಸಹದೇವ, ಆಪ್ಷನ್ ಇ ಕೃಷ್ಣ, ಆಪ್ಷನ್ ಇ ನಕುಲ. ಉತ್ತರ ಗೊತ್ತಿದ್ದರೆ ಕಾಮೆಂಟ್ನಲ್ಲಿ ತಿಳಿಸ್ಬೋದು. ಅಲ್ಲಂ ಪ್ರಭುವಿನ ಅಂಕಿತ ನಾಮ ಯಾವುದು? ಆಪ್ಷನ್ ಅ ರಾಮೇಶ್ವರ, ಆಪ್ಷನ್ ಅ ಗುಹೇಶ್ವರ, ಆಪ್ಷನ್ ಇ ಬಸವೇಶ್ವರ, ಆಪ್ಷನ್ ಇ ಮಹೇಶ್ವರ. ಚೋಳ ದೇಶವು ಯಾರಿಗೆ ನೆಲೆಯಾಗಿತ್ತು? ಭಕ್ತನಿಗೆ, ಬಡವನಿಗೆ, ಶಂಕರನಿಗೆ, ಶಿವನಿಗೆ. ಕಪ್ಪೆಗಳು ಎಲ್ಲಿ ಹುಟ್ಟು ಕೂಗುತ್ತವೆ? ಕಲ್ಲಿನಲ್ಲಿ, ಮಣ್ಣಿನಲ್ಲಿ, ನೀರಿನಲ್ಲಿ, ಅಡವಿಯಲ್ಲಿ. ಮಹಾದೇವ ಎಲ್ಲಿ ಹೊರಗಿದ್ದಾನೆ? ಉತ್ತರ ದಿಕ್ಕಿನಲ್ಲಿ, ದಕ್ಷಿಣ ದಿಕ್ಕು, ಪೂರ್ವ ದಿಕ್ಕು, ಪಶ್ಚಿಮ ದಿಕ್ಕು. ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿ ಹೆಸರೇನು? ನಾರಾಯಣಮೂರ್ತಿ, ದಕ್ಷಿಣಮೂರ್ತಿ, ಶ್ರೀನಿವಾಸ ಮೂರ್ತಿ, ನರಸಿಂಹಮೂರ್ತಿ. ಬುದ್ಧನು ವಿನಯ ಪೀಠಕ ಗ್ರಂಥದಲ್ಲಿ ಯಾರಿಂದ ದೂರವಿರಬೇಕೆಂದು ಎಚ್ಚರಿಸಿದ್ದಾನೆ? ನಕ್ಷತ್ರ ಲೆಕ್ಕಾಚಾರದಂಥ ತಂತ್ರಗಳಿಂದ ನಡೆಸುತ್ತಾರೋ ಅವರಿಂದ ದೂರವಿರಬೇಕು. ಒಳಿತು ಕೇಡುಗಳ ಬಗ್ಗೆ ಭವಿಷ್ಯ ನುಡಿಯುವಂತರಿಂದ ದೂರವಿರಬೇಕು. ಒಳಿತು ಕೇಡುಗಳ ಬಗ್ಗೆ ಭವಿಷ್ಯ ನುಡಿಯುವಂತರಿಂದ ದೂರವಿರಬೇಕು. ಆಪ್ಷನ್ ಇ ಶಕುನದ ಆಧಾರದ ಮೇಲೆ ಶುಭ ಅಶುಭ ನೋಡುವುದರಿಂದ ದೂರವಿರಬೇಕು. ಆಪ್ಷನ್ ಇ ಜ್ಯೋತಿಷ್ಯ ಮತ್ತಿತರ ಸಂಗತಿಯಿಂದ ದುರ್ಬಲ ಮನಸ್ಸರಿಂದ ದೂರವಿರಬೇಕು. ಪ್ರಶ್ನೆ 8, ಪಿಶಾಚಿಗಳು ಮನುಷ್ಯರನ್ನು ಯಾವುದರಿಂದ ಮೂಲಕ ಪರೀಕ್ಷಿಸುತ್ತದೆ? ಆಶೆಗಳ ಮೂಲಕ, ಹಣದ ಮೂಲಕ, ಅಧಿಕಾರದ ಮೂಲಕ, ದೌರ್ಬಲ್ಯದ ಮೂಲಕ. ರಾಜಕುಮಾರಿಗೆ ಬಂದ ರೋಗ ಯಾವುದು? ತಲೆನೋವು, ಹೊಟ್ಟೆ ನೋವು, ಎದೆ ನೋವು, ಮೈಕೈ ನೋವು. ಬೋಳೆಶಂಕರ ತನ್ನ ಕನಸಿನ ರಾಜ್ಯ ಹೇಗಿರಬೇಕೆಂದು ಹೇಳಿದ್ದಾನೆ? ಆಪ್ಷನ್ ಎ ಬೋಳೆಶಂಕರನ ಭ್ರಷ್ಟಾಚಾರ ತೆರಿಗೆ ಇರಬಾರದೆಂದು ಹೇಳುತ್ತಾನೆ. ಆಪ್ಷನ್ ಆ ದುಡಿಯುವ ಕೈಗಳಿಗೆ ಸೋಮಾರಿಗಳಿಂದ ಅವಕಾಶ ಇರಬಾರದೆಂದು ಹೇಳುತ್ತಾನೆ. ಆಪ್ಷನ್ ಇ ರಾಜ್ಯದಲ್ಲಿ ಸೈನ್ಯ ತೆರಿಗೆ ನಾಣ್ಯ ಇರಬಾರದೆಂದು ಹೇಳುತ್ತಾನೆ. ರಾಜನಾದರೆ ರಾಣಿಯರಿಂದ ಹಿಡಿದು ಸೇವಕರ ಸೈನಿಕರ ಅರ್ಹತಾ ಭಾವನೆಯನ್ನು ಹೊಂದಿರಬೇಕು. ಆರಿಸಿ ಬರೆಯಂತಿದೆ. ರಾಗಿಯಲ್ಲಿನ ಸ್ವಲ್ಪವೇ ಬಿಡುಗಡೆಯಾಗುವ ಅಂಶ. ಸೊ ಇದು 5 ಅಂಕಗಳ ಮೇಲೆ ಕೇಳಾಗಿದೆ. ರೋಮನ್ ಸಂಖ್ಯೆ 3ರಲ್ಲಿ ಹೊಂದಿಸಿ ಬರೆಯಿರಿ. ಅಂದರೆ 2 ಅಂಕದ ಪ್ರಶ್ನೆಗಳು. ಕಾವೇರಿ ನದಿಯ ಮಹಿಮೆ ಎಂಥದ್ದು? ವೃಕ್ಷವನ್ನು ಆದಿಕೇಶವ ಹೇಗೆ ಸಲ್ಲಿಸುತ್ತಾನೆ? ಭ್ರೂಣಾವಸ್ಥೆಯ ಮಗು ಏಕೆ ಗಾಬರಿಗೊಂಡಿದೆ? ಕತ್ತರಿ ಮತ್ತು ಸೂಜಿಗಳ ಕೆಲಸ ಯಾವುದು? ಅಂದರೆ 25ನೇ ಪ್ರಶ್ನೆ, ನಮ್ಮ ರಾಜ್ಯದ ಯಾವ ಜಿಲ್ಲೆಗಳು ರಾಗಿಯ ಖನಿಜಗಳಾಗಿವೆ? ಉತ್ತಮನ ಮನೋಲೋಕವನ್ನು ನಿರಂತರವಾಗಿ ದಹಿಸಿದ ಪ್ರಶ್ನೆಗಳು ಯಾವುವು? ರಾವ್ ಸಮಾಧಿಯ ಮೇಲೆ ಬರೆದ ಹೇಳಿಕೆ ಯಾವುದು? ಲೇಖಕರು ಸಿಪಾಯಿ ದಂಗೆಯನ್ನು ಏನೆಂದು ಕರೆದಿದ್ದಾರೆ? ಪ್ರಕರಣವು ತನ್ನ ಸಹೋದರರಿಗೆ ಆಸ್ತಿಯನ್ನು ಹೇಗೆ ಹಂಚಿದ? ರಾಜಕುಮಾರಿ ಹೊಟ್ಟೆ ನೋವು ವಾಸಿ ಮಾಡಿದವರಿಗೆ ಏನೆಂದು ಬಹುಮಾನ ಕೊಡುವುದಾಗಿ ಡಂಗೂರ ಸಾರಿಸುತ್ತಾನೆ? ಸೈತಾನ ಆಗಮನ ಭಾಗವತಿಗೆ ಹೇಗೆ ತಿಳಿಸಿದ್ದಾನೆ? ಬೋಳೆಶಂಕರ್ ಏನೆಂದು ಡಂಗೂರು ಸಾರಿಸುತ್ತಾನೆ? ಸಂದರ್ಭಗಳ ಸಾರಾಂಶ. ಟೋಟಲ್ 7 ಒಳಗೊಂಡಿದೆ. ಪ್ರತಿಯೊಂದು 3 ಪ್ರಶ್ನೆಗಳ ಮೇಲೆ ಒಳಗೊಂಡಿರುತ್ತದೆ. ಈಗ ಇಂಪಾರ್ಟೆಂಟ್ ಪ್ರಶ್ನೆ 4 ಅಂಕಗಳ ಮೇಲೆ ಒಳಗೊಂಡಿದೆ. ದ್ರೋಣ ಕಳೇಬರವನ್ನು ಕಂಡು ದುರ್ಯೋಧನ ಹೇಗೆ ದುಃಖಿಸುತ್ತಾನೆ? ಗಟ್ಟಿವಾಳನ ವಚನಗಳ ಆಶಯಗಳೇನು? ಕಾಡಿನಲ್ಲಿ ಜಾನಕಿ ಏನೆಂದು ಕಾಣಲು ಬಯಸಿದಳು? ಸರಸ್ವತಿ ಸಚಿವ ಮಂಡಲ ಕುರಿತು ಬರೆಯಿರಿ. ಗರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿ ಹೆಸರಿಡಲು ಕಾರಣವೇನು? ಗರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿ ಹೆಸರಿಡಲು ಕಾರಣವೇನು? ಅವಳಿ ಮಕ್ಕಳ ಸಾವು ಮಾಸ್ತರ ಬದುಕನ್ನೇ ಬದಲಾಯಿಸಿದ್ದು ಹೇಗೆ ವಿವರಿಸಿ? ಹುಲಿಯಿಂದ ಪಾರಾಗಲು ನಾಪಿತ ಕಲ್ಪಿಸಿದ ಕಥೆ ಯಾವುದು? ಈಗ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಗ್ರಾಮರ್ದಲ್ಲಿ ನೋಡಿದಾಗ ಈ ಕೆಳಗಿನ 2 ಪದಗಳಿಗೆ ಅರ್ಥ ಬರೆಯಿರಿ. ಪ್ರೀತಿಯೇ ತುರುಗ ದುಸ್ತರ. ಈ ಕೆಳಗಿನ 2 ನುಡಿಗಟ್ಟುಗಳನ್ನು ವಾಕ್ಯದಲ್ಲಿ ಬಳಸಿರಿ. ಮುಗಿಬೀಳು, ಕಣ್ಣೀರಳಿಸು, ಅಡಿಪಾಯ. ಈ ಕೆಳಗಿನ 2 ಪದಗಳಿಗೆ ತದ್ವ ಬರೆಯಿರಿ. ಕೀರ್ತಿ, ಪ್ರಸಾದ, ಆಶ್ಚರ್ಯ. ಈ ಕೆಳಗಿನ 2 ಪದಗಳಿಗೆ ಅನುಕರಣವಾಚಕವನ್ನು ಸ್ವಂತ ವಾಕ್ಯ ರೂಪದಲ್ಲಿ ಬರೆಯಿರಿ. ಗಳಗಳನೆ, ಸರಸರನೆ, ಪಳಪಳನೆ. ಈ ಕೆಳಗಿನ 2 ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ. ಸಂಗತಿ, ಲೌಕಿಕಿ, ಸ್ವದೇಶಿ. ಈ ಕೆಳಗಿನ ಯಾವುದಾದರೂ ಒಂದು ಕುರಿತು ಪ್ರಬಂಧ ಬರೆಯಿರಿ. ಪುಸ್ತಕದ ಮಹತ್ವ ಅಥವಾ ಯೋಗದ ಮಹತ್ವ. ಕೊನೆಯದು ಪತ್ರಲೇಖನ ಅಥವಾ ಲೆಟರ್ ರೈಟಿಂಗ್ ಅಂತ ಹೇಳ್ಬೋದು. ಸೊ ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಮಾಡಲ್ ಕ್ವಶನ್ ಪೇಪರ್ ಈ ರೀತಿ ಒಳಗೊಂಡಿತ್ತು. ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಸೊ ಎಲ್ಲರೂ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.